ಡಿಜಿಪಿ ರಾಮಚಂದ್ರ ರಾವ್ ಕಡ್ಡಾಯ ರಜೆ ಮೇಲೆ ತೆರಳಿರುವ ವಿಚಾರವಾಗಿ ಶಿವಮೊಗ್ಗದಲ್ಲಿ ಸಚಿವ ಸಂತೋಷ್ ಲಾಡ್ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ಏರ್ಪೋರ್ಟ್ ಅಥಾರಿಟಿ ಇರೋದು ಕೇಂದ್ರ ಸರ್ಕಾರದ ಅವಧಿಯಲ್ಲಿ. ನಮ್ಮ ಮೇಲೆ ಸುಮ್ಮನೆ ಪ್ರಶ್ನೆ ಕೇಳ್ತಿದ್ದೀರಾ? ಪ್ರೋಟೋಕಾಲ್ ಉಲ್ಲಂಘನೆಯಾಗಿದೆ ಅಂತ ಹೇಳಿದರು. ಇನ್ನು ಸರ್ಕಾರದ ಸೀನಿಯರ್ ಆಫೀಸರ್ಗಳು ಭಾಗಿಯಾಗಿದ್ದಾರೆ. ತನಿಖೆಯಾಗಲಿ ಅಭ್ಯಂತರ ಇಲ್ಲ. ಗೋಲ್ಡ್ ಕೇವಲ ಬೆಂಗಳೂರಿಗೆ ಮಾತ್ರ ಬಂದಿಲ್ಲ. ಸರ್ವೆ ರಿಪೋರ್ಟ್ ಪ್ರಕಾರ ಗೋಲ್ಡ್ ಸ್ಮಗ್ಲಿಂಗ್ ಭಾರತದಲ್ಲಿ ಬಾಂಬೆ ನಂಬರ್ 1 ಸ್ಥಾನದಲ್ಲಿದೆ. ಇದು ಸಮರ್ಪಕವಾಗಿ ತನಿಖೆ ಆಗಲಿ ಎಂದು ನಾನು ಒತ್ತಾಯ ಮಾಡ್ತೇನೆ ಎಂದರು. ಇನ್ನು ಡಿಜಿಪಿ ರಾಮಚಂದ್ರ ರಾವ್ ರಜೆ ತೆಗೆದುಕೊಂಡಿರುವ ಉದ್ದೇಶ ನನಗೆ ಗೊತ್ತಿಲ್ಲ. ಡಿಜಿಪಿ ರಾಮಚಂದ್ರ ರಾವ್ ಏರ್ಪೋರ್ಟ್ನಲ್ಲಿ ಇರೋದಿಲ್ಲ. ಏರ್ಪೋರ್ಟ್ನಲ್ಲಿರುವ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಅಧಿಕಾರಿಗಳು. ಪ್ರೋಟೋಕಾಲ್ ದುರ್ಬಳಕೆ ಆಗಿದ್ರೆ ತನಿಖೆ ಆಗಲಿ. 1 ಬಾರಿ ಅಲ್ಲ, 30 ರಿಂದ 40 ಬಾರಿ ಆಕೆ ಹೋಗಿ ಬಂದಿರೋದ್ರ ಹಿಂದೆ ಕೇಂದ್ರ ಸರ್ಕಾರದ ಕೈವಾಡ ಇಲ್ಲ. ಪೊಲೀಸ್ ಆಫೀಸರ್ ಏನು ಮಾಡಲು ಸಾಧ್ಯ? ಪೊಲೀಸ್ ಆಫೀಸರ್ ಹೇಳಿದ ತಕ್ಷಣ ಕಸ್ಟಮ್ ಅಧಿಕಾರಿಗಳು ಬಿಟ್ಟು ಬಿಡ್ತಾರಾ? ಪೊಲೀಸ್ ಆಫೀಸರ್ಸ್ ಬ್ಯಾಗ್ ಹಿಡಿದುಕೊಂಡು ಕಸ್ಟಮ್ ಅಧಿಕಾರಿಗಳನ್ನು ಬೈಪಾಸ್ ಮಾಡಿ ಕರೆದು ಬರ್ತಾರಾ? ಕಸ್ಟಮ್ಸ್ ಅಧಿಕಾರಿಗಳು ಯಾರು ಅವರನ್ನ ಹೇಗೆ ಬಿಟ್ಟರು ಎಂದು ಮೊದಲು ಬಿಜೆಪಿ ಅವರಿಗೆ ಕೇಳಬೇಕು ಅಂತ ಪ್ರಶ್ನೆ ಮಾಡಿದ್ರು. ಪ್ರಕರಣದಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ಕಡ್ಡಾಯ ರಜೆ ಮೇಲೆ ತೆರಳಿದಂತ ಸಾಕಷ್ಟು ಅನುಮಾನ ಕಡೆ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ರಿ. ಈಗ ಅದೇ ನಾನು ಹೇಳ್ತಾ ಇದ್ದೇನೆ, ಪದೇ ಪದೇ ಇದೇನು ಸ್ಮಗ್ಲಿಂಗ್ ಆಗಿದೆ, ಸ್ಮಗ್ಲಿಂಗ್ ಆಗಿರ್ತಕ್ಕಂಥದ್ದು ನಾವು ನೋಡಿದ್ರೆ ಈ ಅಥಾರಿಟಿ ಏನಿದೆ, ಏರ್ಪೋರ್ಟ್ ಅಥಾರಿಟಿ ಆಗಿರಲಿ, ಪೋರ್ಟ್ ಅಥಾರಿಟಿ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ. ನಮ್ಮ ಮೇಲೆ ಆಗಲಲ್ಲ ತಾವು ಪ್ರಶ್ನೆ ಕೇಳ್ತಾ ಇದ್ದೀರಿ, ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಥವಾ ನಮ್ಮ ಇರ್ತಕ್ಕಂಥ ಸೀನಿಯರ್ ಆಫೀಷಿಯಲ್ಸ್ ಯಾರು ಇನ್ವಾಲ್ವ್ ಇದ್ದಾರೆ, ಇನ್ವಾಲ್ವ್ ಇದ್ದರೆ ತನಿಖೆ ಆಗಲಿ, ಅದ್ರಾಗೇನು ಅಭ್ಯಂತರ ಇಲ್ಲ, ತನಿಖೆ ಆಗಲಿ. ಆದರೆ ಗೋಲ್ಡ್ ಬರೀ ಬೆಂಗಳೂರಿಗೆ ಮಾತ್ರ ಬಂದಿಲ್ಲ. ಸರ್ವೆ ರಿಪೋರ್ಟ್ ಪ್ರಕಾರ ಭಾರತ ದೇಶದಲ್ಲಿ ಬಾಂಬೆ ನಂಬರ್ 1 ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ನಂದೇನಾಗಿರ್ತಕ್ಕಂಥ ಒತ್ತಡ ಅಂತಂದರೆ, ಇದು ಒಂದು ಪ್ರಕರಣ ಬಿಟ್ಟರೆ ಇಡೀ ಭಾರತ ದೇಶದಲ್ಲಿ ಯಾವ ಪೋರ್ಟ್ನಲ್ಲಿ, ಯಾವ ಏರ್ಪೋರ್ಟ್ನಲ್ಲಿ ಎಷ್ಟು ಗೋಲ್ಡ್ ಬಂದಿದೆ ಅಂತ ತಾವು ಅಂದಾಜು ಮಾಡಿ ನೋಡಬೇಕು. ಸೊ ಇದು ಸಮರ್ಪಕವಾಗಿ ತನಿಖೆ ಆಗಲಿ ಅಂತ ನನ್ನ ಒತ್ತಾಯನ ಮಾಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಇದನ್ನ ರಜಾ ಅವ್ರು ತೊಗೊಂಡಿದ್ದಾರೋ, ಯಾತಕ್ಕೆ ತೊಗೊಂಡಿದ್ರೆ ನಾನು ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಇವ್ರು ರಜಾ ತೊಗೊಂಡಿದ್ರು ಕೂಡ ನಿಮ್ಮ ಪ್ರಶ್ನೆ ಇನ್ನಾದರೂ ಸರಿಯಾಗಿಲ್ಲ ಅಂತ ನನ್ನ ಇವರು ಆಫೀಸರ್ ಎಲ್ಲಿರೋದು? ಯಾವ ಆಫೀಸರ್ ಇವರು? ಅಲ್ರಿ, ಈ ಆಫೀಸರ್ ಯಾರು? ರಜಾ ತೊಗೊಂಡ್ರ ಆಫೀಸರ್ ಯಾರು? ಎಲ್ಲಿರ್ತಾರೆ ಅವರು? ಬೆಂಗಳೂರಿನಾಗ ಇರ್ತಾರೆ. ಏರ್ಪೋರ್ಟ್ನಾಗ ಅವರು ಇಡ್ತಾ ಇದೆಯಲ್ಲ ಒಳಗಡೆ. ಆಲ್ರಿ, ನಾನೊಬ್ಬ MLA ಇದ್ದೀನಿ, ಮಿನಿಸ್ಟರ್ ಇದ್ದೀನಿ. ಪ್ರೋಟೋಕಾಲ್ನಾಗ ಏನು ಮಾಡ್ತಾರೆ ಆಫೀಸರ್ಸ್ ಅಂದರೆ, ನಿಮಗೆ ಬರ್ತಾರೆ, ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ನಿಮಗೆ ಕರ್ಕೊಂಬಂದು ಎಸ್ಕಾರ್ಟ್ ಮಾಡ್ತಾರೆ. ಅಂದರೆ ನಿಮಗೆ ಕಸ್ಟಮ್ ಸೂಟಿನ ಎಗರ್ಸಕ್ಕೆ ಬರ್ತದೆ ಒಬ್ಬ ಪ್ರೋಟೋಕಾಲ್ ಆಫೀಸರ್ಗೆ. ಅದೇ ಹೇಳ್ತಿರೋದು ಎಸ್ಕಾರ್ಟ್ ಕೂಡ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ನಾನು ಅದ್ರ ಬಗ್ಗೆ ಮಾತಾಡಕ್ ಬಿಡ್ರಿ. ಪ್ರೋಟೋಕಾಲು ಹೆಂಗ್ ಮಿಸ್ ಆಪರೇಟ್ ಆಗಿದೆ ಅದಕ್ಕೆ ತನಿಖೆ ಆಗಲಿ. ನಾನು ಕೇಳ್ತಿರ್ತಕ್ಕಂಥದ್ದು ಇಷ್ಟು ಸರಿ, 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 4 ಸರಿ ಅಲ್ಲ, 40 ಸರಿ 30 ಸರಿ ಹೋಗಿ ಬಂದಾರೆ. ಇದ್ರಾಗೇನು ಕೇಂದ್ರ ಸರ್ಕಾರದೇನು ಕೈವಾಡಿಲ್ಲ ಅಂತೀರಾ ನೀವು? ಕಸ್ಟಮ್ಸ್ ಯಾರಿಗೆ ಬರುತ್ತೆ? ಮತ್ತು ಪೊಲೀಸ್ ಆಫೀಸರ್ ಹೋದ ತಕ್ಷಣ ಕಸ್ಟಮ್ಸ್ ಬಿಟ್ಬಿಡ್ತಾರೆ ಒಳಗಡೆ? ಪೊಲೀಸ್ ಆಫೀಸರ್ ಹೋಗಿ ಬ್ಯಾಗ್ ಹಿಡ್ಕೊಂಡಾಗ ಕಸ್ಟಮ್ಸ್ನ ಬೈಪಾಸ್ ಮಾಡಿ ಕರ್ಕೊಂಬಂದ್ಬಿಡ್ತಾರಾ? ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರಿ. ಕಸ್ಟಮ್ಸ್ ಇನ್ವಾಲ್ವ್ ಆಗಿರಲ್ಲ ಅದು ಫಸ್ಟ್ ಅಲ್ರಿ. ಅದನ್ನ 7ನೇ ಪ್ರಶ್ನೆ ನೀವು ಅವ್ರನ್ನೇ ಕೇಳ್ಬೇಕಲ್ಲ ಮೊದಲು. ಕಸ್ಟಮ್ಸ್ ಯಾರು, ಹೆಂಗ್ ಬಿಟ್ರು ಅಂತಕ್ಕಂಥ ಪ್ರಶ್ನೆ ಯಾರಿಗೆ ಕೇಳ್ಬೇಕು ನೀವು? ಪ್ರೋಟೋಕಾಲ್ ಮಿಸ್ಯೂಸ್ ನಾಳೆ ನಿಮಗೂ ಮಿಸ್ಯೂಸ್ ಮಾಡ್ಬೋದು. ಪ್ರೋಟೋಕಾಲ್ ನಿಮಗೆ ಕಳಿಸಿದ್ರೆ ಅಲ್ಲಿ ಏರೋಪ್ಲೇನ್ವರೆಗೆ ಬಿಟ್ಟು ಬರೋದು, ಕುಂದ್ರಿಸೋದು, ಇಮಿಗ್ರೇಷನ್ ಕರ್ಕೊಂಬರೋದು, ಅಥವಾ ಬ್ಯಾಗೇಜ್ ಹೆಲ್ಪಿಗೆ ಪ್ರೋಟೋಕಾಲ್ ಇರುತ್ತೆ. ಪ್ರೋಟೋಕಾಲು ಕಸ್ಟಮ್ಸ್ನ ವೈಲೇಟ್ ಮಾಡೋಕ್ಕೆಲ್ಲ ಇರ್ತದ? ಅದೇ ರೀ, ಹೆಂಗ್ ಮತ್ತೆ ಯಾರು ಮಾಡ್ತಾರೆ ಅಬ್ಸರ್ವೇಷನ್? ಯಾರು ಮಾಡ್ಬೇಕು ಅದನ್ನ? ಯಾರು ಮಾಡಕ್ಕೆ ಅಬ್ಸರ್ವೇಷನು? 1 ಸರಿ ಓಕೆ, 2 ಸಲ ಓಕೆ. ನಿಮ್ಮ ರಿಪೋರ್ಟ್ ಪ್ರಕಾರ 30-40 ಟೈಮ್ ಹೋಗಿ ಬಂದಿದ್ದಾರೆ ತಾನೆ. ಮತ್ತು ಇದು ಯಾರು ಯಾರು ಇರ್ತಾರೆ? ಇನ್ವಾಲ್ವ್ಮೆಂಟ್ ಬಗ್ಗೆ ಯಾರು ಮಾತಾಡೋದೇ ಬೇಡ, ಕಸ್ಟಮ್ಸ್ ಬಗ್ಗೆ ಯಾರು ಮಾತನಾಡೋದೇ ಬೇಡ.
ಅಗಲಾಲ ಬರೋದು ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ, ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ, ನಮಗೆ ಕೇಳ್ತೀರಿ ಕೇಳಿ, ತೊಂದರೆ ಇಲ್ಲ. ಬಟ್ ಕಸ್ಟಮ್ಸ್ದು ಇಲ್ಲಿ ಕಸ್ಟಮ್ಸ್ ಅವ್ರ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಯಾರು ಮಾತಾಡಕ್ಕೆ ಹೋಗೋದಿಲ್ವಾ? ಅದು ಅಭ್ಯಾಸ ಇದೆ ಅಂತ ತಾನೇ ಹೇಳೋದೀಗ. ಅದ್ರಿ ರಾಜ್ಯ ಸರ್ಕಾರ ಅಲ್ಲಿ ಬರಲ್ಲ, ಇಲ್ಲಿ ನಾವು ಕೇಂದ್ರ ಸರ್ಕಾರ ಅಂತ ಹೇಳಿವಾ ನಿಮಗೆ? ಅದ್ರಿ ಕಸ್ಟಮ್ಸ್ ಅಧಿಕಾರ ಅಂತ ಹೇಳಿ ಕೇಂದ್ರ ಸರ್ಕಾರ ಅಂತ ಹೇಳಿವಾ ನಿಮಗೆ? ಕೇಂದ್ರ ಸರ್ಕಾರ ಇರ್ತಕ್ಕಂಥದ್ದು ಕಸ್ಟಮ್ಸ್. ಸೊ ಅವ್ರನ್ನ ಕೇಳಬೇಕು, ಅಲ್ಲಿನೂ ಆಗಿರ್ತಕ್ಕಂಥ ಇನ್ವಾಲ್ವ್ಮೆಂಟ್ ಇಲ್ಲಾರಂಗೆ ಇದು ಒಳಗೆ ಬರಕ್ಕೆ ಸಾಧ್ಯ ಇಲ್ಲ ಅಂತ ನಾವು. ಇದೇ ಪ್ರಕರಣದಲ್ಲಿ ಸಚಿವರ ಸೆಟಲ್ಮೆಂಟ್ ಆಗುತ್ತೆ ಅಂತ ಈಗ ನೋಡಿ, ಮುನಿರತ್ನವರು ಏನು ಮಾತನಾಡಿದ್ರೆ ಅದ್ರ ಬಗ್ಗೆ ನಾನು ಟೀಕೆ ಮಾಡಕ್ಕೆ ಹೋಗಲ್ಲ. ನಾನು ಹೇಳಿರ್ತಕ್ಕಂಥದ್ದು ಇಷ್ಟೇ, ಇದರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇದೆ ನಿಮಗೂ ಸ್ವಲ್ಪ ಅರ್ಥ ಆಗುತ್ತಲ್ವಾ? BJP ಅವರು ನಾಯಕರು ಕೇಂದ್ರದಲ್ಲಾಗಿರಲಿ ಯಾಕೆ ಇನ್ವಾಲ್ವ್ ಆಗಿಲ್ಲ ಅಂತ ನಿಮಗೆ ಅನಿಸುತ್ತೆ? ಇದು ಒಂದೇ ಪೋರ್ಟ್ನಲ್ಲಿ ಯಾಕೆ ಆಗಿರ್ಬೋದು ಹಿಂಗೆ? ಒನ್ ಟೈಮ್ ಅದಾನಿ ಪೋರ್ಟ್ನಲ್ಲಿ 21,000 ಕೋಟಿಯ ಡ್ರಗ್ಸ್ ಸೀಸ್ ಆಗಿತ್ತು. ಎಷ್ಟು? ಮುಂದ್ರಾ ಪೋರ್ಟ್ನಲ್ಲಿ 21,000 ಕೋಟಿ ಡ್ರಗ್ಸ್ ಸೀಸ್ ಆಗಿತ್ತು. ಏನು ಅದ್ರ ಬಗ್ಗೆ ಮಾತನಾಡ್ತಾರೆ ಯಾರನ್ನ? 21,000 crores ಒಂದೇ ಒಂದು ಶಿಪ್ಮೆಂಟ್ ಸೀಸ್ ಆಗಿತ್ತು. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಿದ್ರೆ ಈ ದೇಶದಲ್ಲಿ? ಅದಕ್ಕೆ ಹೇಳೋದು, ನೀವು ಸಮರ್ಪಕವಾಗಿ ಕೇಳಂಗಿದ್ರೆ ಅವ್ರನ್ನೂ ಕೂಡ ಕೇಳಿ. ನಮ್ಮ ರಾಜ್ಯ ಸರ್ಕಾರದಿಂದ ನಮ್ದು ಯಾವುದೇ ಆಫೀಸರ್ ಇನ್ವಾಲ್ವ್ಮೆಂಟ್ ಇದ್ರೆ ಅವ್ರು ಏನು ಕ್ರಮ ಐತೆ ತಗೊಳ್ಳಿ, ಅವ್ರ ಕ್ರಮ ತಗೊಳ್ಳಿ. ನೀವು ಬೇಕಂತ ನಮ್ಮನ್ನು ಕೇಳಿದ್ರೆ ಅರ್ಥ ಆಗ್ತದೆ. ಇಲ್ಲಿ ರಾಜ್ಯ ಸರ್ಕಾರದ 10 ವರ್ಷದಲ್ಲಿ 20 ವರ್ಷ ಒಳಗಿರ್ತಕ್ಕಂಥ ಕಸ್ಟಮ್ ಆಫೀಸರ್ಸ್ ಇನ್ವಾಲ್ವ್ ಇಲ್ಲಾರಂಗೆ ಮಾಡಕ್ಕೆ ಬರಲ್ಲ ಅಂತ ನನ್ನ ವಾದ ಇದೆ. ನೀವು ಅಗಲೆಲ್ಲ ರಾಜ್ಯ ಸರ್ಕಾರ ಮೇಲೆ ಗೋಬೇಕು ಕುಂದಿರ್ಸ್ಬೇಕಂತಿದ್ದೀರಾ? ವಾಟ್ ಈಸ್ ಯುವರ್ ಇಂಟೆನ್ಷನ್? ಅಲ್ಲ, ವೈ ಆರ್ ಯು ಆಸ್ಕಿಂಗ್ ದ ಸೇಮ್ ಕ್ವಶನ್? ನೀವು ಕಸ್ಟಮ್ಸ್ ಬಗ್ಗೆನೇ ಮಾತಾಡೋದಿಲ್ಲಲ್ಲ. ನಾನಾ ಕಸ್ಟಮ್ ಅಂತಂದ್ರೆ ಈಗ ನೀವು ಕಸ್ಟಮ್ ಅಂತ ಹೇಳ್ತೀರಿ. ಎಲ್ಲ ಅಧಿಕಾರಿಗಳು ಅಂದ್ರೆ ಯಾರು? ಯಾರೊಬ್ರು ಇದ್ದಾರೆ ಅಲ್ರಿ? ಯಾರೆಲ್ಲ ವರ್ಕ್ ಮಾಡ್ಲಿರಿ ರಾಜ್ಯ ಸರ್ಕಾರದಲ್ಲಿ? ಬಟ್ ಒಳಗೆ ಪೋರ್ಟ್ ಅಥಾರಿಟಿ ನಡೆಸೋದು ಯಾರ್ರಿ? ಇನ್ಫಾರ್ಮೇಶನ್ ಯಾರು ಇರ್ತದೆ? ಇಂಟೆಲಿಜೆನ್ಸ್ ಯಾರು ಇರ್ತದೆ? ಅದು ಮೇನ್ ತಾನೆ. ಅದನ್ನ ಬಿಟ್ಕೊಂಡ್ಬಿಟ್ಟು ಅಗ್ಲಲ್ಲಿ ಇದ್ದೇ ಕೇಳ್ತಿದ್ರೆ ಹೇಗ್ರಿ ನೀವು? ಅಲ್ಲ, ದುರುಪಯೋಗ ಇದ್ರೆ ಡೈರೆಕ್ಟ್ DBTನೇ ಮಾಡ್ತಾ ಇದೀವಲ್ಲ, ದುಡ್ಡನ್ನ ಡೈರೆಕ್ಟ್ DBTನೇ ಮಾಡ್ತಾ ಇದೀವಿ. ಸಮಿತಿ ರಚನೆ ಮಾಡಿದೀವಿ, ಸಮಿತಿ ಮುಖಾಂತರ ದುಡ್ಡು ಕೊಡ್ತಾ ಇದೀವಿ. ಅದು ದುರುಪಯೋಗ ಇದೆ ಅಂತ ಹೇಳ್ತಕ್ಕಂಥ ವಾದ ಇದೆ. ಇದು ಎಲ್ಲ ಸರ್ಕಾರ ಸಂದರ್ಭದಲ್ಲಿ. ಈಗ ನಾವು ಬೋರ್ಡ್ ಕಾರ್ಪೊರೇಷನ್ ಮಾಡ್ತೀವಿ, ಯಾರವರು? ಬೋರ್ಡ್ ಕಾರ್ಪೊರೇಷನ್ ಎಲ್ಲ ಸರ್ಕಾರದಲ್ಲಿ ಆಗಲ್ಲ, ಚೇರ್ಮನ್ಗಳು ಆಗ್ತಾರೆ. ಯಾರು ಅವರಲ್ಲ? ಪಕ್ಷದ ಕಾರ್ಯಕರ್ತರು ತಾನೆ. ಹೌದು, ಅವ್ರು ಹೇಳಿರ್ತಕ್ಕಂಥದ್ದು ಒಂದು ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದನ್ನು ನೀವು ದುಡ್ಡು ಖರ್ಚು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. 60,000 ಕೋಟಿ ನಾವು DBT ಮಾಡಿದ ಸಂದರ್ಭದಲ್ಲಿ ಈ ಸಮಿತಿಗಳು ಎಲ್ಲ ಸೇರಿ ಸುಮಾರು 50ರಿಂದ 60 ಕೋಟಿ ಖರ್ಚಾಗ್ಬೋದು. ಅದನ್ನು ನಾನು ಸಮರ್ಥನೆ ಮಾಡ್ತಾ ಇಲ್ಲ. ಅದು ಎಲ್ಲ ಸರ್ಕಾರಗಳು ಮಾಡಿದ್ದೇವೆ, ನಾವು ಮಾಡಿದ್ವಿ ಅಂದರೆ ಅವ್ರು ಮಾಡಿದಾರೆ ಅಂತ ನಾವು ಮಾಡೋದಿಲ್ಲ. ಅನುಷ್ಠಾನ ಆಗಬೇಕು, ಕ್ಲಿಯರಿಟಿ ಹೋಗಿ ಇಂಪ್ಲಿಮೆಂಟ್ ಆಗಲಿಕ್ಕೆ, ಓವರ್ಲುಕ್ ಮಾಡಲಿಕ್ಕೆ, ಅದನ್ನು ಸೂಪರ್ವೈಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಶಾಸಕರನ್ನ ಹಕ್ಕನ್ನು ಮುಟ್ಟುಗೊಳಿಸಬೇಕಾಗಿರಲಿ, ಅವ್ರನ್ನ ಅಗೌರವ ನಡೆಸಬೇಕಾಗಿರಲಿ, ಅವರು ಪ್ರೋಟೋಕಾಲ್ನ ಮಿಸ್ ಮಾಡಲ್ಲ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿ